ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಅವರು ನಾಮಪತ್ರ ಸಲ್ಲಿಸಿದರು. ಮಡಿಕೇರಿಯಲ್ಲಿ ಪಕ್ಷದ ಪ್ರಮುಖರೊಂದಿಗೆ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದ ಎಂಪಿ ಅಪ್ಪಚ್ಚು ರಂಜನ್ ಕ್ಷೇತ್ರದ ಚುನಾವಣಾಧಿಕಾರಿ ಡಾ ಯತೀಶ್ ಉಳ್ಳಾಳ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಬಿಬಿ ಭಾರತೇಶ್, ಉಪಾಧ್ಯಕ್ಷ ಅಭಿಮನ್ಯು ಕುಮಾರ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಪಾಲ್ಗೊಂಡಿದ್ದರು. ಮತ್ತೆ ಹೊರಗಡೆ ಹೊರದಾಗಿ ನಾಮಪತ್ರ ಸಲ್ಲಿಕೆಗೂ ಮೊದಲು ಅಪ್ಪಚ್ಚು ರಂಜನ್ ಅವರು ನಗರದ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಿಂದ ಗಾಂಧಿ ಮೈದಾನದವರೆಗೆ ಪಕ್ಷದ ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆ ನಡೆಸಿದರು. ಅಭಿವೃದ್ಧಿಯ ಪಕ್ಷ, ಕನ್ನಡಿಗರ ಪಕ್ಷ, ಇದು ಯುವಕರ ಪಕ್ಷ. ಇದು ಇಷ್ಟಕ್ಕೆ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಪ್ಪಚ್ಚು ರಂಜನ್, ಈ ಬಾರಿ ಬಿಜೆಪಿ 134 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ರಾಜ್ಯದಲ್ಲಿ ಮತ್ತೆ ನಮ್ಮದೇ ಸರ್ಕಾರ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೊಡಗು ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಬಿಜೆಪಿ ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸಲಿದೆ. ಕಾರ್ಯಕರ್ತರ ಉತ್ಸಾಹ ಇಮ್ಮಡಿಯಾಗಿದ್ದು ಸುಮಾರು 30,000 ಮತಗಳ ಅಂತರದಲ್ಲಿ ತಾನು ಗೆಲ್ಲಲಿದ್ದೇನೆ. ವಿಧಾನಸಭಾ ಚುನಾವಣೆಯಲ್ಲಿ 7ನೇ ಬಾರಿಗೆ ತಾನು ಸ್ಪರ್ಧಿಸ್ತಾ ಇದ್ದು 5 ಬಾರಿ ಗೆದ್ದಿದ್ದೇನೆ. 6ನೇ ಗೆಲುವು ದಾಖಲಿಸುವುದು ಖಚಿತವೆಂದರು. ಕಾಂಗ್ರೆಸ್ಸಿಗರು ಡೊನೇಷನ್ ನೀಡಿದ್ದಾರೆ ಅಷ್ಟೇ. ಶಾಸಕರಾದವರು ನಿರಂತರ ಜನರಿಗೆ ಸಿಗಬೇಕು. ಆದರೆ ಅರಕಲಗೂಡುವಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡಿ ಮಡಿಕೇರಿ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಅವರು ಜನಸೇವೆಗಾಗಿ ಬಂದವರಲ್ಲ. ಅಪ್ಪ ಮಗ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಮಗ ಕಾಂಗ್ರೆಸ್ನಲ್ಲಿದ್ದರೆ ಅಪ್ಪ ಬೆಳಿಗ್ಗೆ ಜೆಡಿಎಸ್, ರಾತ್ರಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಮಂತರಗೌಡ ವಿರುದ್ಧ ಶಾಸಕರು ಪರೋಕ್ಷವಾಗಿ ಟೀಕಿಸಿದರು. ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ತಂಡದೊಂದಿಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಂಥ ಭಾರತೇಶ್ ಅವರು, ನಮ್ಮ ಎಸ್ ಜಿ ಮೇದಪ್ಪನವರು, ನಮ್ಮ ಅಭಿಮನ್ಯು ಕುಮಾರ್ ಅವರು, ನಾವು 5 ಜನ, ನಾಗರಾಜ್ ಅವರು 5 ಜನ ಸೇರಿ ನಾಮಿನೇಷನ್ನ ಫೈಲ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಕಾರ್ಯಕರ್ತರೆಲ್ಲರೂ ಕೂಡ ಭಾಳ ಹುಮ್ಮನಸ್ಸಿನಿದ್ದಾರೆ. ಕಾರ್ಯಕರ್ತರು ತೀರ್ಮಾನ ಮಾಡಿದ್ದಾರೆ. ಕಳೆದ ಸಾರಿ ನಾವು 16,000 ಓಟ್ನಲ್ಲಿ ನಾವು ಗೆದ್ದಿದ್ದೇವೆ. ಈ ಸಾರಿ ನಮ್ಮ ಚಿಂತನೆ ಸುಮಾರು 30,000ಕ್ಕಿಂತ ಹೆಚ್ಚು ಓಟಲ್ಲಿ ಗೆಲ್ಲಬೇಕು ಅಂತ ಹೇಳುವಂಥದ್ದು ಕಾರ್ಯಕರ್ತರ ನಿರ್ಧಾರ. ಹಾಗಾಗಿ ಮತದಾರರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ಕೈ ಮುದ್ದು ಅವ್ರನ್ನ ಬೇಡ್ಕೊಳ್ತೇನೆ. ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಗುರುತಾದ ತಾವರಿಗೆ ಓಟನ್ನು ಕೊಟ್ಟು ಗೆಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ತಿದ್ದೇನೆ. ಧನ್ಯವಾದಗಳು. ನೀವು ಎಷ್ಟನೇ ಬಾರಿ ಸ್ಪರ್ಧೆ ಮಾಡ್ತಿದ್ದೀರಿ? ನಾನು ಇದು 7ನೇ ಬಾರಿ ಸ್ಪರ್ಧೆ ಮಾಡ್ತಾಯಿದ್ದೀನಿ.
5 ಬಾರಿ ಗೆದ್ದಿದ್ದೇನೆ. ಈ ಬಾರಿ ಕೂಡ ಗೆಲ್ತೇನೆ ಅಂತ ನಂಬಿಕೆ ಇದೆ. 6ನೇ ಬಾರಿಗೆ ಗೆಲ್ಲುವಂಥ ಎಲ್ಲ ಅವಕಾಶಗಳಿವೆ. ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ನಮ್ಮನ್ನು 100ಕ್ಕೆ 100 ಗೆಲ್ಲಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುತ್ತೆ. ಸುಮಾರು 134 ಸೀಟ್ಗಳನ್ನು ಗೆಲ್ತೇವೆ ಅಂತ ಹೇಳುವಂಥ ನಮಗೆ ರಿಪೋರ್ಟ್ ಕೂಡ ಇದೆ. ಹಾಗಾಗಿ ಸರ್ಕಾರ ನಮ್ಮದೇ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮಾಜಿ CM ಅವರು ಶೆಟ್ಟರ್ ಅವರು ಯಾವುದೇ ಕಾರಣಕ್ಕೆ BJP ಬಿಟ್ಟು ಹೋಗೋದಿಲ್ಲ ಅಂತ ನನ್ನ ನಂಬಿಕೆ. ನನಗೆ ಗೊತ್ತಿಲ್ಲ ಹೋಗಿದ್ದಾರಾ ಇಲ್ವೋ ಅಂತೇಳೋದು. ಹೋಗಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಅವರು ದ್ರೋಹ ಬಗ್ಗೆ ಕೆಲಸವನ್ನು ಮಾಡಬಾರ್ದಿತ್ತು. ಭಾರತೀಯ ಜನತಾ ಪಕ್ಷ ಅವ್ರನ್ನ ಸ್ಪೀಕರ್ ಮಾಡಿದೆ, ಮುಖ್ಯಮಂತ್ರಿ ಮಾಡಿದೆ, ಮಂತ್ರಿಗಳಾಗಿ ಮಾಡಿದೆ. ಅಂಥ ಸಂದರ್ಭದಲ್ಲಿ ಅವರು ಬಿಟ್ಟು ಹೋಗಿದ್ದು ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾರೆ. ನೋಡಿ, ಇದೆಲ್ಲ ಕಾಂಗ್ರೆಸ್ನ ಏನು ಕೆಲಸಗಳಿವೆ ಅದೆಲ್ಲ ನಾವು ನೋಡಿದ್ದೇವೆ. ಅಲ್ಲಿ ಇಲ್ಲಿ ಡೊನೇಷನ್ ಕೊಡ್ತಾರೆ ಅಷ್ಟೇ ಬಿಟ್ಟು ಜನಸೇವೆ ಮಾಡೋಂಥ ಕೆಲಸ ಮಾಡೋದಿಲ್ಲ. ಅವರು ಈ ಊರಿನವರೇ ಅಲ್ಲ. ನಮಗೆ ಶಾಸಕರಿಗೆ ಜನರಿಗೆ ನಿರಂತರವಾಗಿ ಶಾಸಕರನ್ನು ಸಿಗುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ಅವರು ಅರಕೂಲ್ಗೌಡಲ್ಲಿ ಹುಟ್ಟು ಈ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಂಥವ್ರು. ಅವರೊಂದು ಜನಸೇವೆಗೆ ಅಂತ ಬಂದಿರುವಂಥದ್ದಲ್ಲ. ಅವರ ಅಪ್ಪ ಬೆಳಿಗ್ಗೆ JDS, ರಾತ್ರಿ ಕಾಂಗ್ರೆಸ್ಸು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮಂತರಗೌಡ ಅವರು ಇಂದು ನಾಮಪತ್ರ ಸಲ್ಲಿಸಿದರು. ಪಕ್ಷದ ಪ್ರಮುಖರೊಂದಿಗೆ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದ ಮಂತರಗೌಡ ಮಡಿಕೇರಿ ಕ್ಷೇತ್ರದ ಚುನಾವಣಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಳ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭ ಕಾಂಗ್ರೆಸ್ ಪ್ರಮುಖರಾದ HS ಚಂದ್ರಮೌಳಿ, ಲೋಕೇಶ್ ಮತ್ತು ಡಾಕ್ಟರ್ ಮಂತರಗೌಡ ಪತ್ನಿ ದಿವ್ಯಾ ಪಾಲ್ಗೊಂಡಿದ್ದರು. ನಾಮಪತ್ರ ಸಲ್ಲಿಕೆಗೂ ಮೊದಲು ಡಾಕ್ಟರ್ ಮಂತರಗೌಡ ಅವರು ತಮ್ಮ ನಿವಾಸದಲ್ಲಿ ಗೋಗಳಿಗೆ ಪೂಜೆ ಸಲ್ಲಿಸಿದ್ರು. ನಂತರ ನಗರದ ಶ್ರೀ ಚೌಡೇಶ್ವರಿ ದೇವಾಲಯದ ಬಳಿಯಿಂದ ಗಾಂಧಿ ಮೈದಾನದವರೆಗೆ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ನಡೆಸಿದರು. ಡಾಕ್ಟರ್ ಮಂತರಗೌಡ ಅವರ ನಾಮಪತ್ರ ಸಲ್ಲಿಕೆ ಮುಖಾಂತರ ಚುನಾವಣಾಧಿಕಾರಿಯನ್ನ ಇವತ್ತು ನಾಮಪತ್ರ ಸಲ್ಲಿಕೆ ನಾಯಕರುಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಡಿಕೇರಿ ಕ್ಷೇತ್ರದಿಂದ ಡಾಕ್ಟರ್ ಮಂತರಗೌಡ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂತರಗೌಡ, ಮಡಿಕೇರಿ ಕ್ಷೇತ್ರದ ಜನ ಈ ಬಾರಿ ವಿದ್ಯಾವಂತರನ್ನ ಬೆಂಬಲಿಸಲಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಮತ್ತು ಅಭ್ಯರ್ಥಿ ಪರ ಮತ ಚಲಾಯಿಸಲಿದ್ದು ತನ್ನ ಗೆಲುವು 100ಕ್ಕೆ 100 ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನನ್ನ ಪರ ಇರುವ ಜನಬೆಂಬಲ ಸಹಿಸಲಾಗದೆ ಶಾಸಕ ಅಪ್ಪಚ್ಚು ರಂಜನ್ ಅವರು ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಮೊದಲು ನಿಲ್ಲಿಸಬೇಕು. ತಾನು ಹೊರಗಿನವನು ಅಲ್ಲ, ಇದೇ ಜಿಲ್ಲೆಯ ಅಳಿಯ. 32,000 ಮತಗಳ ಅಂತರದಿಂದ ಗೆಲುವು ಸಾಧಿಸುವುದಾಗಿ ಶಾಸಕರು ಹೇಳಿಕೊಳ್ತಾ ಇದ್ದಾರೆ. ಮೊದಲು 32,000 ಮತ ಗಳಿಸುವುದನ್ನು ನೋಡಿಕೊಳ್ಳಲಿ ಎಂದು ವ್ಯಂಗ್ಯವಾಡಿದ ಮಂತರಗೌಡ, ಕಳೆದ 25 ವರ್ಷಗಳಿಂದ ಶಾಸಕರಾದವರು ಜನಮೆಚ್ಚಿದ ಕಾರ್ಯ ಮಾಡಿಲ್ಲ ಅಂತ ಟೀಕಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರು ಮತಯಾಚನೆಯಲ್ಲಿ ಸಕ್ರಿಯರಾಗಿದ್ದಾರೆ. ಮಾಜಿ ಸಚಿವ BA ಜಿ.ವಿಜಯ್ ಅವರು ಒಂದೆರಡು ದಿನಗಳಲ್ಲಿ ನನ್ನ ಪರ ಪ್ರಚಾರಕ್ಕೆ ಬರಲಿದ್ದಾರೆ. ಶಾಸಕ ಅಪ್ಪಚ್ಚು ರಂಜನ್ ಅವರು ಬೇರೆ ಪಕ್ಷಗಳ ಬಗ್ಗೆ ಮಾತನಾಡದೆ ತಮ್ಮ ಪಕ್ಷದವರ ವಿಶ್ವಾಸವನ್ನ ಮೊದಲು ಗಳಿಸಲಿ ಎಂದ ಮಂತರಗೌಡ, ಶಾಸಕರ ಬೆಂಬಲಿಗರೇ ಬಂಡಾಯವಾಗಿದ್ದಾರೆ ಎಂದು ಹೇಳಿದರು. ಇವತ್ತು ಡಾಕ್ಟರ್ ಮಂತರಗೌಡ ಅಂತ ನಾನು ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಯಾಗಿ ಮಡಿಕೇರಿ ಕ್ಷೇತ್ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಇವತ್ತು ನಮ್ಮ ಕಾರ್ಯಕರ್ತರು, ಹಿರಿಯ ನಾಯಕರು ಹಾಗೂ ನಮ್ಮ ಮೇಲ್ಮಟ್ಟದ ವರಿಷ್ಠರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಸಲ ನಾವು ಚುನಾವಣೆ 100ಕ್ಕೂ 100 ಗೆಲ್ತೀವಿ ಅಂತ ನನಗೆ ಆಶ್ವಾಸನೆ ಇದೆ. ಯಾಕಂತಂದ್ರೆ ಮತದಾರರು ಬದಲಾವಣೆ ಬಯಸ್ತಾ ಇದ್ದಾರೆ, ಭ್ರಷ್ಟಾಚಾರ ವಿರುದ್ಧ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಂತೂ 20-25 ವರ್ಷ ಒಬ್ಬರನ್ನ ಅಧಿಕಾರ
ಹಾಗೂ ಆಡಳಿತಕ್ಕೆ ಅವಕಾಶ ಮಾಡಿ ಅವರು ಕೆಲಸ ಅಂತೂ ಆ ಮಟ್ಟಕ್ಕೆ ಜನ ಮೆಚ್ಚಿದಂತ ಕೆಲಸ ಮಾಡಲಿದ್ದಕ್ಕೋಸ್ಕರ ನಮಗೆ ನಮ್ಮ ಪಾರ್ಟಿ ಅಭ್ಯರ್ಥಿಯಾಗಿ ನನಗೊಂದು ಅವಕಾಶ ಕೊಡ್ತೇನೆ ಅಂತ ನಾನು 100% ವಿಶ್ವಾಸ ಇದೆ. ಅದೇ ರೀತಿಲಿ ನಾವು ಪಾರ್ಟಿ ಕಾರ್ಯಕರ್ತರು ಇವತ್ತಿಂದ ನಾಮಪತ್ರ ಸಲ್ಲಿಸಿದಾದ್ಮೇಲೆ ಪ್ರತಿ ಕಾರ್ಯಕರ್ತರು ನಮ್ಮ ಊರಲ್ಲಿ ಕೆಲಸ ಮಾಡಿ ಜನಾಭಿಪ್ರಾಯ ಹಾಗೂ ಅವರ ಪ್ರೀತಿ ವಿಶ್ವಾಸಕ್ಕೆ ನೆಚ್ಚಿಕೊಂಡು ನಾವು ಅವ್ರನ್ನ ಮತನ ನಾವು ನಮ್ಮ ಪರಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಲಿ ನಾನು ಕೆಲವು ಟೈಮಲ್ಲಿ ಈ ಕ್ಷೇತ್ರದಲ್ಲಿ ಕೆಲವು ನಮ್ಮ ಶಾಸಕರು ಏನಂತಂದ್ರೆ 32,000 ಅಂತರದಲ್ಲಿ ಗೆಲ್ತಾರೆ ಅಂತ. ಅವ್ರಿಗೆ 32,000 ವೋಟ್ ಸಿಕ್ಲಿ ಅಂತ ನಾನು ಮೊದಲು ಕೇಳ್ತೀನಿ ಅವ್ರಿಗೆ. ಯಾಕಂತಂದ್ರೆ ಜನರ ಹತ್ರ ಹೋಗಿದ್ರೆ ಅವ್ರು ಯಾವ ರೀತಿಲಿ ಅವ್ರು ತಿರಸ್ಕಾರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಈ ಚುನಾವಣೆಯಲ್ಲಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಅಂತ ಹೇಳ್ಬಿಡ್ತಾರೆ, ಅವ್ರು ಒಂದೇ ಒಂದು ಮಂತರ್ಗೌಡ ಹೊರಗಡೆವನು ಅಂತ. ಅವ್ರ ದುರದೃಷ್ಟಿಗೆ, ನಮ್ಮ ಬಿಜೆಪಿ ಶಾಸಕರ ದುರದೃಷ್ಟಿಗೆ ನಾವು 5 ಶತಮಾನದಿಂದ ನಾವು ಇಲ್ಲಿ ರೈತರ ಕುಟುಂಬದಲ್ಲಿ, ನಮ್ಮ ಸಾಕುಮನ್ನ ಕುಟುಂಬಸ್ಥರಲ್ಲಿ ನಾವು ಇದ್ದೀವಿ. ಇಲ್ಲಿ ನಮ್ಮ ತಾಯಿ ಇದೇ ಮನೆ, 90 ವರ್ಷದ ಮನೆಯಲ್ಲಿ ನಾವು ಇರೋದಿಲ್ಲಿ. ಅದಕ್ಕೋಸ್ಕರ ಅವ್ರು ಬೇಜಾರ ಮಾಡ್ಕೋಬಹುದು. ಹಾಗೆ ನಾನೊಬ್ಬ ಈ ಕ್ಷೇತ್ರದ ಅಳಿಯನೂ ಆಗ್ತೀನಿ. ಯಾಕಂದ್ರೆ ಅವ್ರಿಗೆ ಅದು ಸಹಿಸ್ಕೊಳಕ್ ಆಯ್ತಾ ಇಲ್ವೋ ಅಂತ ನನಗೂ ಗೊತ್ತಾಯ್ತಾ ಇಲ್ಲ. ಆ ಹೊಟ್ಟೆ ಊರಿಲಿ ನಾನು ಹೊರಗಡೆಯವನು ಅಂತಂದ್ರೆ ಅದಕ್ಕೋಸ್ಕರ ಅದು ಬಿಟ್ರೆ ಬೇರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದು ಹೇಳ್ಬೋದಾಗಿತ್ತು. ವೈಯಕ್ತಿಕವಾಗಿ ಟೀಕೆ ಮಾಡೋದು ನಿಲ್ಲಿಸಿ ಜನಪರ ಕೆಲಸ ಮಾಡಬೇಕು ಅಂತ ನಾನು ನಮ್ಮ ಎಲ್ಲ ರಾಜಕಾರಣಿಗಳಿರ್ಬೋದು ನಾವೆಲ್ಲರೂ ಆ ನಿಟ್ಟಿನಲ್ಲೇ ಹೋಗಬೇಕು. ನಾನು ಮತ್ತೊಮ್ಮೆ ನಮ್ಮ ಮಡಿಕೇರಿ ಕ್ಷೇತ್ರದ ಎಲ್ಲ ಮತದಾರರಿಗೂ ಈ ಸಲ ಬದಲಾವಣೆಗಾಗಿ ಹಾಗೂ ಅಭಿವೃದ್ಧಿಗಾಗಿ ಹಾಗೂ ಭ್ರಷ್ಟಾಚಾರ ವಿರುದ್ಧಕ್ಕೆ ನಾವು ಈ ಸಲ ಹೋರಾಟ ಮಾಡೋಣ. ಹಾಗೆ ಮತ್ತೊಂದು ವಿನಂತಿ ಅಂತಂದ್ರೆ, ಇವತ್ತು ಹೆಚ್ಚಿನ ಸಂಖ್ಯೆ ಜನ ನಮ್ಮ ಮಡಿಕೇರಿ ಟೌನಲ್ಲಿ ಬಂದಿದ್ದಾರೆ. ಮಡಿಕೇರಿ ಎಲ್ಲ ನಿವಾಸಿಗೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂತಂದ್ರೆ ಅವ್ರಿಗೆ ತೊಂದರೆ ಕೊಟ್ಟಿದ್ದೀವಿ. ಇವತ್ತು ದಯಮಾಡಿ ನಮ್ಮ ಕಡೆಯಿಂದ ಏನಾದರೆ ಅನ್ಯತಾ ಇದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ, ನಾವು ಈ ಸಲ ಮೇ 10ನೇ ತಾರೀಕು ವೋಟಿಂಗ್ ಹಾಗೂ 13ನೇ ತಾರೀಕು ಏನು ಕೌಂಟಿಂಗ್ ಆಗುತ್ತೆ, ನಾವು 100% ಗೆದ್ದೇ ಗೆಲ್ತೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ನಮ್ಮ ಹಿರಿಯರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಈ ಸಲ ಗೆದ್ದೇ ಗೆಲ್ತೀವಿ ಅಂತ ನನಗೆ 100% ವಿಶ್ವಾಸ ಇದೆ. ಅಭಿವೃದ್ಧಿಗಾಗಿ ಜನಪ್ರೀತಿ ಕೆಲಸ ಮಾಡಿ ಅಂತ, ಜನಪ್ರಿಯ ಕೆಲಸ ಮಾಡಬೇಕು ಅಂತ ಎಲ್ಲರೂ ಹೊರಟಿರ್ತಾರೆ. ನಾವು ಮಾತ್ರ ಒಬ್ಬರನ್ನ ಸೋಲ್ಸಕ್ಕೆ ಅಂತ ಆಸೆ ಇಲ್ಲ, ನಾವು ಗೆದ್ದಿ ಕೆಲಸ ಮಾಡಬೇಕು ಅಂತ ಆಸೆ. ಎಷ್ಟೋ ಜನ ನಿಲ್ಲಿಸಿ ಒಬ್ಬರನ್ನ ಸೋಲ್ಸ್ಬೇಕು, ಒಬ್ಬರನ್ನ ಖಾಲಿ ಎಳಿಬೇಕು ಅಂತ ಆಸೆ ಇರ್ತದೆ. ನಾವು ಆ ಥರದ ವ್ಯಕ್ತಿ ಅಂದ್ರೆ ನಮ್ಮ ಪಾರ್ಟಿಯವರು ನಾವು ಗೆದ್ದುಬಿಟ್ಟು ಜನ ಮೆಚ್ಚಿನ ಕೆಲಸ ಮಾಡ್ತೀವಿ ಅಂತ ನನ್ನ ಭರವಸೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕ ಕೆಜಿ ಬೋಪಯ್ಯ ನಾಮಪತ್ರ ಸಲ್ಲಿಸಿದ್ರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಬಿನ್ ದೇವಯ್ಯ, ವಿಧಾನ ಪರಿಷತ್ನ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ, ತಾಲೂಕು ಬಿಜೆಪಿ ಅಧ್ಯಕ್ಷ ನೆಲ್ಲಿರ ಚಲನ್ ಕುಮಾರ್, ಪಟ್ರಪಂಡ ರಘು ನಾಣಯ್ಯ ಉಪಸ್ಥಿತಿಯಲ್ಲಿ ಕೆಜಿ ಬೋಪಯ್ಯ ಅವರು ಚುನಾವಣಾಧಿಕಾರಿ ಶಬಾನಾ ಎಂ ಶೇಖ್ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮೊದಲು ನಗರದ ತೆಲುಗರ ಬೀದಿಯಲ್ಲಿರುವ ಶ್ರೀ ದಕ್ಷಿಣ ಮಾರಿಯಂಬ ಹಾಗೂ ಗಣಪತಿ ದೇಗುಲದಲ್ಲಿ ಕೆಜಿ ಬೋಪಯ್ಯ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ವಿಶೇಷ ಪೂಜೆಯಿಂದ ಸಲ್ಲಿಸಿದ್ರು. ನಂತರ ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ ಬೋಪಯ್ಯ ಪಕ್ಷದ ಬಲ ಪ್ರದರ್ಶಿಸಿದ್ರು.
ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಜಿ ಬೋಪಯ್ಯ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜ್ಯದ ಜನತೆಗೆ ನೀಡಿರುವ ಜನಹಿತ ಕಾರ್ಯಗಳ ಹಿನ್ನೆಲೆ ಬಿಜೆಪಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕ ವಿಧಾನಸಭೆಗೆ ನಡೆಯುವ ಸಾರ್ವತ್ರಿಕ ಚುನಾವಣೆಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಎಲ್ಲ ವರಿಷ್ಠರ ನಿರ್ಧಾರದಂತೆ, ಪಕ್ಷದ ಎಲ್ಲ ಕಾರ್ಯಕರ್ತರ ನಿರ್ಧಾರದಂತೆ ನಾನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಈ ದಿನ ಸಹಸ್ರಾರು ಕಾರ್ಯಕರ್ತರ ಆಶೀರ್ವಾದದೊಂದಿಗೆ ನಮ್ಮ ಪಕ್ಷದ ಪ್ರಮುಖರೊಂದಿಗೆ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನನಗಂತೂ ಪೂರ್ಣ, ನನಗೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಕೂಡ ವಿಶ್ವಾಸ ಇದೆ. ಕೊಡಗು ಜಿಲ್ಲೆಯಲ್ಲಿ ಏನು ಎರಡೇ ವಿಧಾನಸಭಾ ಕ್ಷೇತ್ರಗಳಿದೆ, ಮಡಿಕೇರಿ, ವಿರಾಜಪೇಟೆ, ಈ ಎರಡೂ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಕಳೆದ ಬಾರಿಗಿಂತ ಹೆಚ್ಚು ಬಹುಮತದಿಂದ ಈ ಸ್ಥಾನವನ್ನು ಉಳಿಸ್ಕೊಳ್ತೇವೆ ಅನ್ನುವಂಥ ವಿಶ್ವಾಸ ನಮ್ಮ ಎಲ್ಲರದ್ದು ಆಗಿದೆ. ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿಯು 130ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದರು. ಪಕ್ಷದಿಂದ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕು ಅಂತ ಆದರೆ ಯಾರೂ ಕೂಡ ಪಕ್ಷವನ್ನು ತೊರೆದು ಬೇರೆ ಪಕ್ಷಕ್ಕೆ ಸೇರಿರ್ತಕ್ಕಂಥ ಉದಾಹರಣೆ ಇಲ್ಲ. ಈ ಬಾರಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಒಕ್ಕೊರಲಿನಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಕೂಡ ಅಷ್ಟೇ, ಕೇವಲ 2 ದಿವಸಗಳಿಂದ ಹೇಳಿರ್ತಕ್ಕಂಥ ಕರೆಗೆ ಹೋಗೊಟ್ಟು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಜನ ಬಂದು ಸೇರಿದ್ದಾರೆ. ಈ ಜನರ ಆಶೀರ್ವಾದ ಮತ್ತು ಈ ಕಾರ್ಯಕರ್ತರ ಪರಿಶ್ರಮ ಎಲ್ಲದರ ಪರಿಣಾಮವಾಗಿ ನಾವು ಈ ಬಾರಿ 2 ಕ್ಷೇತ್ರಗಳಲ್ಲಿ, ಮಡಿಕೇರಿ ಮತ್ತು ವಿರಾಜಪೇಟೆ 2 ಕ್ಷೇತ್ರಗಳಲ್ಲಿ ಅಭೂತಪೂರ್ವವಾದಂಥ ಜಯವನ್ನು ಕಳೆದ ಬಾರಿ ಪಡೆದಕ್ಕಿಂತ ದ್ವಿಗುಣಗೊಳಿಸತಕ್ಕಂಥ ಕೆಲಸವನ್ನು ಮಾಡಿ ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸ್ತೇವೆ. ಅದರ ಜೊತೆಗೇನೆ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತೊಂದು ಬಾರಿ 130ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವುದರೊಂದಿಗೆ ಅಧಿಕಾರವನ್ನು ಹಿಡಿದುಕೊಳ್ತೇವೆ. ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ, ಬಿಜೆಪಿ ಸರ್ಕಾರವು ರಾಜ್ಯದ ಜನತೆಗೆ ನೀಡಿರುವ ಜನಸ್ನೇಹಿ ಕಾರ್ಯಕ್ರಮಗಳು ಪಕ್ಷಕ್ಕೆ ಶ್ರೀರಕ್ಷೆಯಾಗಲಿದೆ. ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸಲಿದೆ ಎಂದರು. ರಾಷ್ಟ್ರೀಯತೆ, ಆಂತರಿಕ ಭದ್ರತೆ ಮತ್ತು ದೇಶದ ರಕ್ಷಣೆಗೆ ಮತ್ತು ಪಾರದರ್ಶತೆ, ಯಾಕೆಂತಂದ್ರೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಜನಧನ್ ಯೋಜನೆ, ಸರ್ಕಾರದ ಸವಲತ್ತುಗಳು ನೇರವಾಗಿ ಫಲಾನುಭವಿಸುವಂಥ ವ್ಯವಸ್ಥೆಯಲ್ಲಿ ಇವತ್ತು ಜನಪರವಾದ ಕೆಲಸವನ್ನು ಮಾಡಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ನಮ್ಮ ಶಾಸಕರು ಅಷ್ಟೇ 2004ರಿಂದ ಇಡೀ ಕ್ಷೇತ್ರದಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಸ್ವಚ್ಛ, ದಕ್ಷ, ಪ್ರಾಮಾಣಿಕವಾಗಿ ಜನರಿಗೆ ಸಿಕ್ಕುವಂಥ ಶಾಸಕರು. ಅದರಿಂದ ಎಲ್ಲ ಮತದಾರರು ಮತ್ತೊಮ್ಮೆ ಅಧಿಕ ಮತದಿಂದ ಭಾರತೀಯ ಜನತಾ ಪಕ್ಷ ಮಾನ್ಯ ಕೆಜಿ ಬೋಪಯ್ಯನವ್ರನ್ನ ಗೆಲ್ಲಿಸ್ತಾರೆ ಅಂತೇಳಿ ವಿಶ್ವಾಸ. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. 2023-24ನೇ ಸಾಲಿನ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರವಾಸೋದ್ಯಮ. ಕೋರ್ಸ್ ಅವಧಿ 2 ವರ್ಷ. ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ಉತ್ತೀರ್ಣ. ಸರ್ಟಿಫಿಕೇಟ್ ಕೋರ್ಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರವಾಸೋದ್ಯಮ. ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ಉತ್ತೀರ್ಣ. ಕೋರ್ಸ್ ಅವಧಿಯಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಹೋಟೆಲ್ ಹಾಗೂ ರೆಸಾರ್ಟ್ಗಳಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಸೌಲಭ್ಯವಿದೆ. ಇದಲ್ಲದೆ ಡಿಪ್ಲೊಮಾ ಇನ್ ವೆಟರ್ನರಿ ಸೈನ್ಸ್. ಕೋರ್ಸ್ ಅವಧಿ 2 ವರ್ಷ. ವೆಟರ್ನರಿ ಲ್ಯಾಬ್ ಟೆಕ್ನಿಷಿಯನ್ಸ್. ಕೋರ್ಸ್ ಅವಧಿ 1 ವರ್ಷ. 100% ಉದ್ಯೋಗ ಅವಕಾಶವಿದೆ. ಹಿಂದೆ ಸಂಪರ್ಕಿಸಿ. ಫೋನ್ 8970138091. SVEI Composite
ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ ಥಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್ ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. ನಮಸ್ತೆ. ಟೀಚರ್ ಮಗನ್ ನಾಡೊಂದು ಬರ್ತೀನಾ ಅಂದೆ ಈರ್ದಾನೆ ತರಕ ಕಲ್ಲು ಉರ್ಲೆಕ್ಕ ಕುಲ್ಲೊಂದಿನಿ ಹೆಂಚಿನ ಒಂಟಿನಿ ಟೀಚರ್ ಕಂಡ ಬಟ್ಟೆ ಟೆನ್ಷನ್. ಮಗನ PUC ಅಂಡು ನನ್ನ ಕಲ್ಬಾರೆ ಕಾಸಿಜ್ಜಿ ಆಯೆ ಬೇಲೆಗೆ ಪೋ ಮಗ ಬಣ್ಣಗ ಇಜ್ಜಿ ನನಲ ಕಲ್ಪೋಡು ಬಣಂದುಲ್ಲೆ ಇತ್ತಿನೇ ಸಾಲಕ್ಕೆಲ್ಲ ಉಂಡು ಎಂಚ ಬದುಕುನು ಮಣದ ಅರ್ಥ ಆಪುಜಿ ಟೀಚರ್ ಇಂಕ ಒಂಜಿಲ ಮಂಡೆಗೆ ಒಂದಿಜ್ಜಿ ಆನಿ ಜೋಕುಲಾಲಕ ಮಂಡೆ ಹೋತುಜ ಇತ್ತ ಮಾತ್ರನಾ ಅಂದೆ ಇರಗ ಮಾತ್ರ ಜೋಕುಲುಪುನಿ ಪ್ರಪಂಚದ ಬೇತೆರಗಲ ಜೋಕುಲಿಜ್ಜ ಒಂಜಿ ಅಮ್ಮೆಂದ ಇವಕ ಐತ ಟೆನ್ಷನ್ ಮಲ್ಪನತ್ತೆ ಐ ನೆಂಚ ಫ್ರೂ ಮಲ್ಪನ ಅವತ್ತು ಓಡಿ ನಾಚಿಗೆಟ್ಲಾರಿ ನೇರ್ದಿದ್ರೆ ಗೋಲಿ ಬದಲು ಆಗ್ಯಾರ ಪೂಜ ಯಾಪಲ ಜೋಕ್ಲ ಎಜುಕೇಶನ್ ಕೊಡ್ತು ನಮ್ಮ ಸರ್ತ ಉಂಟಾವಡು ಜೋಕಲ್ ನಮ್ಮ ಎಲ್ಲ ತೂಪನ ಐತಿನ ಅವ್ ನಂಗೆ ಆಗತ್ತೆ ಗೊತ್ತಾಗತ್ತೆ ದೇ ಸ್ವಸ್ತಿಕಾದಕ್ಲೆ ಎಜುಕೇಶನ್ ಕೊರ್ಪೇರೆ ಅಲ್ಪ ಕಾಲೇಜಿಗೆ ಸೇರ್ಪಣ ಮಧ್ಯಾಹ್ನ ಮುಟ್ಟ ಎಜುಕೇಶನ್ ಮಧ್ಯಾಹ್ನದ ಬಕ್ಕಾಕಲಿ ಜಾಬ್ ಕೊರ್ಪೇರತೆ ಅಂದ್ರೆ ಬಾರಿ ಸುಲಭ. ಮಧ್ಯಾಹ್ನ ಬೊಕ್ಕ ಜಾಬ್ ತಿಕ್ಕೊಡತ ಸ್ವಸ್ತಿಕದಕ್ಲೆ ಜಾಬ್ಲ ಕೊರ್ಪುನಿ ಜಾಬ್ಲ ಕೊರ್ಪೇರ ಬಕ್ಕ ಅವು ಓಲ್ಲ ತಿಕ್ಕುಜಿ ಸ್ವಸ್ತಿಕದಕ್ಲೆ ಎಜುಕೇಶನ್ ಜಾಬ್ ಡಿಗ್ರಿ 3 ವರ್ಷ ಆಯ್ ಬಕ್ಕ ಇರ 2 ವರ್ಷ ವೇಸ್ಟ್ ಆಪುಜ ಐಕ ದಾಲ ಟೆನ್ಷನ್ ಇಜ್ಜಿ ಸ್ವಸ್ತಿಕದಕ್ಲಿಗೆ ಸೇರ್ಪಾಲೆ ಯಾಕಂದ್ರೆ ನಾವು ಮಲಮಲ್ಲಕಲ ಜೋಕುಲ್ಲ ಕಲ್ಪೇರು ಇರ ಗೊತ್ತಿಜ್ಜ ಒಲ್ಪ ಮಂಡರ ಪೂರ್ವ ಸ್ಟೋರ್ದಲ್ಪ ಇರ ಗೊತ್ತಿಜ್ಜಿನ ಮಾರಿ ದಿಪೆತ್ತೆ ಇರು ಮಗನ ಟೀಚರ್ ಅತಿ ಎನ್ನ ಟೀಚರ್ ಮಗನ ಟೀಚರ್ ಗೊತ್ತಿಜ್ಜಂಗ ನಿಕ್ಲೆ ಲೆಕ್ಕಂತಿರಕ್ಲೆಗೆ ಎಡ್ಡೆ ಸಮಾಧಾನ ಪಂಡ ಅರ್ಥ ಆಪುಜಿ ಐಕೆ ಅನಿಂಚ ಜೋರ್ ಪನ್ಪುಡಿ ಪೋಪುನ ಪೋಲೆ ಬಂದಿದೆ ಕೆಲವು ಗೌರ್ಮೆಂಟ್ ಏತು ಸವಲತ್ತು ಮತ್ತೆ ತಿಕ್ಕೊಂಡು ಐನಿಕಲ್ ದೊಂಡ್ರೆ ಪಾಪುಜಾರೆ ಮಗಳು ತಿಕ್ಕುಜಿ ಬಗ್ಳುವಾರು ಸ್ವಸ್ತಿಕ ಕಾಲೇಜ್ ದಕ್ಕಲ್ ತೂಲಿ ಆಗಲ ಎಜುಕೇಶನ್ ಲ ಕೊರ್ಪೇರಿ ಜಾಬ್ ಲ ಕೊರ್ಪೇರಿ ಲೇಟ್ ಮಲ್ಪಚ್ಚಿ ಪಕ್ಕ ಪೋಲೆ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ BCom, BBA, BSW ಕೋರ್ಸ್ಗಳ ಕಲಿಕೆ, ನಂತರ ಸಂಸ್ಥೆಯಿಂದಲೇ ಉದ್ಯೋಗಾವಕಾಶ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಅರ್ನ್ ವೈಲ್ ಲರ್ನ್ ಕಲಿಕೆಯೊಂದಿಗೆ ಗಳಿಕೆಯ ಧ್ಯೇಯವಾಕ್ಯದೊಂದಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಸಜ್ಜಾಗಿದೆ. ಹಾಗಾದ್ರೆ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್, BCom, BBA, BSW, ಉರ್ವಾ ಸ್ಟೋರ್, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ 9901326167. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ಬಿಜೈ, ಮಂಗಳೂರು. ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru.
CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ರಾಜ್ಯದಲ್ಲಿ ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆ ಮತದಾನದ ಪವಿತ್ರ ದಿನ ಮಾತ್ರವಲ್ಲದೆ 40% ಕಮಿಷನ್ ದಂಧೆ ಮೇರೆ ಮೀರಿರುವ ಭ್ರಷ್ಟಾಚಾರವನ್ನು ಓಡಿಸುವ ಮತ್ತು ಡಬಲ್ ಇಂಜಿನ್ ಸರ್ಕಾರಕ್ಕೆ ಉತ್ತರ ನೀಡುವ ಮಹತ್ವದ ದಿನವಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಗಾಂಧಿ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಪಾಲ್ಗೊಂಡು ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿ ಡಾ ಮಂತರಗೌಡ ಹಾಗೂ ವಿರಾಜಪೇಟೆ ಕ್ಷೇತ್ರದ ಅಭ್ಯರ್ಥಿ ಅಜ್ಜಿಕುಟ್ಟೀರ ಪೊನ್ನಣ್ಣ ಅವರ ಗೆಲುವಿಗಾಗಿ ಮತಯಾಚನೆ ಮಾಡಿ ಅವರು ಮಾತನಾಡಿದರು. ರಾಜ್ಯದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಜನಸಾಮಾನ್ಯರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಮತ್ತು ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ನೀಡುವುದಾಗಿ ಡಬಲ್ ಇಂಜಿನ್ ಸರ್ಕಾರ ನೀಡಿದ್ದ ಭರವಸೆಗಳು ಹುಸಿಯಾಗಿವೆ. ಇದಕ್ಕೆ ಮೇ 10ರಂದು ಜನರೇ ಉತ್ತರ ನೀಡಬೇಕು ಮತ್ತು ಈ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು. ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಯ ಪರ್ವಕಾಲ ಆರಂಭಗೊಂಡಿದ್ದು ಬದಲಾವಣೆಯ ಬಲವಾದ ಗಾಳಿ ಬೀಸಲಾರಂಭಿಸಿದೆ. ಪ್ರಸ್ತುತ ವಿವಿಧ ಪಕ್ಷಗಳ ಪ್ರಮುಖರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ಜಗದೀಶ್ ಶೆಟ್ಟರ್ ಹಾಗೂ ಉಪಮುಖ್ಯಮಂತ್ರಿಯಾಗಿದ್ದ ಸವದಿ ಅವರ ಸೇರ್ಪಡೆಯಿಂದ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ 150ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವುದು ನಿಶ್ಚಿತವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಡಿಕೇರಿ ಕ್ಷೇತ್ರದ ಸ್ಪರ್ಧೆಗೆ ಕಾಂಗ್ರೆಸ್ನಿಂದ ಡಾ ಮಂತರಗೌಡ ಅವರಿಗೆ ಅವಕಾಶ ನೀಡುವ ಮೂಲಕ ಕ್ಷೇತ್ರದ ಜನತೆಯ ಮಡಿಲಿಗೆ ಅವರನ್ನು ಹಾಕಿದ್ದೇನೆ. ಡಾ ಮಂತರಗೌಡ ಹಾಗೂ ವಿರಾಜಪೇಟೆ ಕ್ಷೇತ್ರದ ಎಎಸ್ ಪೊನ್ನಣ್ಣ ಅವರ ಗೆಲುವಿಗೆ ಪಕ್ಷದ ಎಲ್ಲ ಪ್ರಮುಖರು ಕಾರ್ಯಕರ್ತರು ಕಟಿಬದ್ಧರಾಗಿದ್ದು ಕೊಡಗಿನಲ್ಲೂ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಿಜೆಪಿಗೆ ಬುನಾದಿ ಹಾಕಿದ್ದ ಎಕೆ ಸುಬ್ಬಯ್ಯ ಅವರು ಆನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡರು. ಇವರ ಸುಪುತ್ರ ಎಎಸ್ ಪೊನ್ನಣ್ಣ ಹಾಗೂ ಕೊಡಗಿನವರೇ ಆಗಿರುವ ಡಾ ಮಂತರಗೌಡ ಯುವ ಶಕ್ತಿಯಾಗಿದ್ದಾರೆ. ಪ್ರಜ್ಞಾವಂತ, ಬುದ್ಧಿವಂತ, ಕ್ರಿಯಾಶೀಲ ಅಭ್ಯರ್ಥಿಗಳಿಂದ ಕೊಡಗಿಗೆ ನೀಡಿದ್ದೇವೆ. ಇವರಿಗೆ ಎಲ್ಲಾ ಕಾರ್ಯಕರ್ತರು ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಪ್ರಜಾಧ್ವನಿ ಯಾತ್ರೆಯ ಮೂಲಕ 200 ಯೂನಿಟ್ ಉಚಿತ ವಿದ್ಯುತ್, ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ನೀಡುವ ಯೋಜನೆಯನ್ನ ಕಾಂಗ್ರೆಸ್ ಘೋಷಿಸಿದೆ. ನಾವು ಕೊಟ್ಟ ಗ್ಯಾರಂಟಿಯನ್ನ ಅಧಿಕಾರಕ್ಕೆ ಬಂದ 1 ತಿಂಗಳಲ್ಲಿ ಈಡೇರಿಸದೇ ಇದ್ದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಎಂದಿಗೂ ಮತ ಕೇಳುವುದಿಲ್ಲವೆಂದು ಸ್ಪಷ್ಟಪಡಿಸಿದರು. ಒಂದು ಬದಲಾವಣೆ ಇಲ್ಲಿ ಪೋಲರೈಸೇಷನ್ ಮಾಡಿ ಎಲ್ಲ ಜನರಿಗೆ ತೊಂದರೆ ಆಗ್ತಾ ಇತ್ತು. ಇವತ್ತು ಎಲ್ಲ ಒಗ್ಗಟ್ಟಿನಿಂದ ಇಡೀ ಜನ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ. ಹೊಸ ಯುವ ಮುಖಗಳನ್ನು ಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಎಲ್ಲ ಬಿಜೆಪಿ ದಳದ ಕಾರ್ಯಕರ್ತರು, ಮುಖಂಡಗಳು ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಎಲ್ಲ ನಮ್ಮ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಕಾರ್ಯಕರ್ತರು, ಮತದಾರರು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಒಳ್ಳೆ ಯುವ ಮುಖಂಡರು ನಿಮ್ಮ ಕೊಡಗಿಗೆ, ಮಡಿಕೇರಿ, ವಿರಾಜಪೇಟೆಗೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀತಾರೆ. ಅವರ ಗೆಲುವು ನಿಶ್ಚಿತ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಖಂಡಿತ. ಕಾಂಗ್ರೆಸ್ ಅಲ್ಲೂ ಕೂಡ ಮೈಸೂರಿನಲ್ಲಿ ವಾಸವರಾಗಿರ್ಬೋದು, ಅಖಂಡ ಶ್ರೀನಿವಾಸ ಮೂರ್ತಿ ಅವರಾಗಿರ್ಬೋದು, ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ನಾವು ಟಿಕೆಟ್ ಕೊಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದು. ಅದಕ್ಕೆ ಅವರು ಪಾರ್ಟಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿ ಎಲ್ಲ ಕಂಪ್ಲೀಟ್ ರಾಜ್ಯದ ಎಲ್ಲ ಅಲ್ಪಸಂಖ್ಯಾತರ ಮುಖಂಡರುಗಳು, ಶಾಸಕರು ಒಗ್ಗಟ್ಟಿನಿಂದ ಅಲ್ಲಿ ಕೊಡಕ್ಕಾಗಲ್ಲ, ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಬಿಟ್ಟು ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸಮಾವೇಶದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ
ಎಚ್ಎಸ್ ಚಂದ್ರಮೌಳಿ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ, ಸಿಎಸ್ ಅರುಣ್ ಮಾಚಯ್ಯ, ಮಾಜಿ ಸಚಿವೆ ಸುಮಾ ವಸಂತ್, ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಟಿಪಿ ರಮೇಶ್, ಹರಪಳ್ಳಿ ರವೀಂದ್ರ, ಕೆಪಿ ಚಂದ್ರಕಲಾ, ಮಾಜಿ ಎಂಎಲ್ಸಿ ಅರುಣ್ ಮಾಚಯ್ಯ, ಕೆಎಂ ಲೋಕೇಶ್, ತೆಂದಿರಾ ಮೈನಾ, ರಾಜೇಶ್ ಬಿವೈ, ಸುರಯ್ಯ ಅಬ್ರಾರ್ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸೋಮವಾರಪೇಟೆ ಗರಗಂದೂರು ಗ್ರಾಮದ ಜಿಜಿ ಹೇಮಂತ್ ಕುಮಾರ್ ನಾಮಪತ್ರ ಸಲ್ಲಿಸಿದರು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿದ ಹೇಮಂತ್ ಕುಮಾರ್ ಮಡಿಕೇರಿ ಕ್ಷೇತ್ರದ ಚುನಾವಣಾಧಿಕಾರಿ ಡಾ ಯತೀಶ್ ಉಳ್ಳಾಳ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿರುವ ಇವರು ಕ್ಷೇತ್ರದ ಮತದಾರರು ಬದಲಾವಣೆಯನ್ನ ಬಯಸಿದ್ದಾರೆ ಎಂದರು. ಕಳೆದ 30 ವರ್ಷಗಳಿಂದ ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಆದರೆ ಬಿಜೆಪಿಯಲ್ಲಿ ನೈಜ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ. ಪಕ್ಷದ ನಾಯಕರು ಈ ಬಾರಿ ಬದಲಾವಣೆಗೆ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದ್ರು. ಆದರೆ ಯಾವುದೇ ಬದಲಾವಣೆ ಮಾಡದೇ ಇರೋದ್ರಿಂದ ಮನನೊಂದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಕಾರ್ಯಕರ್ತರ ಶ್ರಮದಿಂದ ತಂದ ಗೆಲುವು ಖಚಿತವಾಗಿದ್ದು ಸ್ಪರ್ಧೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಹೇಮಂತ್ ಕುಮಾರ್ ಸ್ಪಷ್ಟಪಡಿಸಿದರು. ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದಲ್ಲಿ ಸುಮಾರು 6 ತಿಂಗಳಿಂದ ಓದುವ ಪತ್ರಿಕೆಗಳನ್ನು ತರಿಸ್ತಾ ಇಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಗೌಡಳ್ಳಿ ಗ್ರಾಮ ಪಂಚಾಯಿತಿಯವರಿಗೆ ಡಿಜಿಟಲ್ ಗ್ರಂಥಾಲಯದಿಂದ ಮನವಿ ಮಾಡಿದರೂ ಕೂಡ ಪತ್ರಿಕೆಗಳನ್ನು ತರಿಸ್ತಾ ಇಲ್ಲ. ಈ ಹಿಂದೆ 6 ತಿಂಗಳಿಂದ ಪತ್ರಿಕೆಗಳನ್ನು ಓದಲು ಮಕ್ಕಳು ಮತ್ತು ಪುಸ್ತಕ ಓದುವವರು ಡಿಜಿಟಲ್ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಓದುವ ಪತ್ರಿಕೆಗಳನ್ನು ಕೇಳಿದರೆ ನಮ್ಮಲ್ಲಿ ಇಲ್ಲ ಅಂತ ತಿಳಿಸ್ತಾರೆ ಹಾಗೂ ಕಂಪ್ಯೂಟರ್ ತೆಗೆದು ತೋರಿಸುತ್ತಾರೆ. ಪತ್ರಿಕೆಗಳನ್ನು ಹೆಸರಿಗೆ ಮಾತ್ರ ತರಿಸಲಾಗ್ತಾ ಇದ್ದು ಡಿಜಿಟಲ್ ಗ್ರಂಥಾಲಯ ಪತ್ರಿಕೆಗಳು ಮಾತ್ರ ತರಿಸಲು ಆಗ್ತಾ ಇಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪಿಸಿದೆ. ಇನ್ನು ಮುಂದೆ ಆದರೂ ಡಿಜಿಟಲ್ ಗ್ರಂಥಾಲಯಕ್ಕೆ ಪತ್ರಿಕೆಗಳು ಬರುವಂತಾಗಲಿ ಹಾಗೂ ಸರ್ಕಾರದ ಆದೇಶದ ಪ್ರಕಾರ 1,000ವರೆಗೆ ಓದುವ ಪತ್ರಿಕೆಗಳನ್ನು ತೆಗೆದುಕೊಳ್ಳಬೇಕೆಂದು ಸರ್ಕಾರದ ಆದೇಶದ ಪ್ರತಿಯನ್ನ ಗ್ರಾಮ ಪಂಚಾಯಿತಿಗೆ ತಲುಪಿಸಿದ್ರೂ ಕೂಡ ಗ್ರಾಮ ಪಂಚಾಯಿತಿಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಹಾಗೂ ಕಂಪ್ಯೂಟರ್ ಕೂಡ ಒಂದೇ ಇರುತ್ತೆ. ಸರ್ಕಾರದಿಂದ 2 ಕಂಪ್ಯೂಟರ್ಗಳನ್ನು ನೀಡಲಾಗಿದೆ. ಆದರೆ ಮತ್ತೊಂದು ಕಂಪ್ಯೂಟರ್ ಗ್ರಾಮ ಪಂಚಾಯಿತಿ ಕೆಲಸಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಹಾಗೂ ಸರ್ಕಾರದಿಂದ ಗ್ರಂಥಾಲಯಕ್ಕೆ ನೀಡಿದಂತಹ ಪೀಠೋಪಕರಣಗಳನ್ನು ಕೂಡ ಗ್ರಾಮ ಪಂಚಾಯಿತಿಗೆ ತೆಗೆದುಕೊಂಡು ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಯೋಗಿಸಿಕೊಂಡಿರುತ್ತಾರೆ. ಡಿಜಿಟಲ್ ಗ್ರಂಥಾಲಯಕ್ಕೆ ಕೊಟ್ಟಂತಹ ಕಂಪ್ಯೂಟರ್ಗಳನ್ನು ಹಾಗೂ ಡಿಜಿಟಲ್ ಗ್ರಂಥಾಲಯಕ್ಕೆ ನೀಡಿದಂತಹ ಪೀಠೋಪಕರಣಗಳನ್ನು ಗ್ರಾಮ ಪಂಚಾಯಿತಿ ಕೆಲಸಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಬಳಸುವುದು ಎಷ್ಟೊಂದು ಸರಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ ಸರ್, ಪೇಪರ್ ಇಲ್ಲ ಅಂದರೆ ಹೆಂಗೆ ಸರ್? ಪೇಪರ್ ನೀವು ಕೊಡಿಸ್ಬೇಕಲ್ವಾ, ತರಬೇಕು. ಈಗ ನಾವು ನೋಡಿ 6 ತಿಂಗಳಿಂದ ಬಂದು ಕೇಳ್ತಾ ಇದ್ದೀನಿ, ನಿಮಗೆ ಹೆಂಗೆ ಇದು? ಈಗ ನೀವು ಕಂಪ್ಯೂಟ್ರಲ್ಲಿ ತೋರಿಸ್ತಾ ಇದ್ದೀರಿ ನೋಡಿ, ಇಲ್ಲಿ ಪೇಪರ್ ಅಂತ ಇಂತೆಲ್ಲಿ ತೋರಿಸಿ, ಇದು ಹೆಂಗೆ ಇದು? ನಾವು ಓದೋಕ್ಕಾಗತ್ತಾ ಅಲ್ಲಿ? ಮತ್ತೆ ನೋಡಿ, ಇವರು ಬಂದು ಪೇಪರ್ ಕೇಳ್ತಾರೆ, ಏನು ಮಾಡ್ತೀರಿ ಇವಾಗ ಹೇಳಿ? ಈಗ ಯಾರು ಜವಾಬ್ದಾರಿ ಇದಕ್ಕೆ? ಅಲ್ಲ, ಇದು ಏನಂದ್ರೆ ಜವಾಬ್ದಾರಿ ಅಂದ್ರೆ ಮೇನ್ ನಮಗೆ ಬರುತ್ತೆ. ಮಾಹಿತಿನ ತಿಳಿಸಿದ್ದೀವಿ, ಈ ರೀತಿ ಆಗಿದೆ. 6 ತಿಂಗಳಿಂದ ನಾನು ಅವತ್ತು ಬಂದು ಇಲ್ಲಿ ಸೈನು ಹಾಕಿದ್ದೀನಿ, 6 ತಿಂಗಳಿಂದ, ಹೌದಲ್ವಾ? ಮೊನ್ನೆನೂ ಬಂದು ಕೇಳಿದ್ದೀನಿ, ಪೇಪರ್ ಕೊಡೋಕ್ಲ ಅಂದ್ರೆ ಹೆಂಗೆ? ಡಿಜಿಟಲ್ ಅಂತೀರಿ, ಡಿಜಿಟಲ್ ಅಂದಮೇಲೆ ಪೇಪರ್ ಕೊಡ್ಬೇಕಂದ್ರೆ ನಿಮ್ಮ ಕರ್ತವ್ಯ ಅಲ್ವಾ? ಒಂದೇ ಕಂಪ್ಯೂಟರ್ ಇಟ್ಕೊಂಡಿದ್ದೀರಿ, ಇದು ಹೆಂಗೆ ಇದು? ಮಕ್ಕಳು ಬಂದ್ರೆ ಏನು ಅರ್ಥ ಇದು? ಏನಪ್ಪ, ಒಂದು ಪತ್ರಿಕೆ ಇಟ್ಕೊಂಡಿಲ್ಲ, ಪತ್ರಿಕೆ ನೀವು ಕಂಪ್ಯೂಟ್ರಲ್ಲಿ ತೋರಿಸ್ತೀರಿ, ಎಷ್ಟು ನೋವಾಗುತ್ತೆ ನಮ್ಗಳಿಗೆ, ಪತ್ರಿಕೆ ಓದೋರಿಗೆ. ಕೊಟ್ಟಿದ್ದೀವಿ, ಮತ್ತೆ ಪಿ ಡಿ ಒಗೂ ತಲುಪಿಸಿದ್ರಾ? ನಮಸ್ತೆ, ಕೊಡಿ ನೋಡೋಣ. ಇಲ್ಲಿ ಗಂಟೆ ಲಾಸ್ಟ್ ಆಗಿರೋದಾ? ಆಗಸ್ಟೇ, ಕಳೆದ ಆಗಸ್ಟಿಗೆ. ಸರಿ ಸರ್, ಓಕೆ. ನೀವೀಗ ಅವರಿಗೆ ಲೆಟ್ರ್ ಬರ್ದಿರಾ? ಆದರೂ ಮಡಿಕೇರಿಯಲ್ಲಿ ಸೋಮವಾರ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೇರಿದಂತೆ ಪಕ್ಷೇತರರು ನಾಮಪತ್ರವನ್ನು ಸಲ್ಲಿಸಿದ್ರು. ಅವರೊಂದಿಗೆ ಆಯಾಯ ಪಕ್ಷದ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಆದರೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿಯಲ್ಲಿ ಒಬ್ಬನೇ ವ್ಯಕ್ತಿ 2 ಪಕ್ಷದ ಕಾರ್ಯಕರ್ತನಾಗಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಕಾಂಗ್ರೆಸ್ನ ಟೋಪಿ ತೊಟ್ಟು ಬಿಜೆಪಿಯ ಶಲ್ಯ ಧರಿಸಿದ್ದ ಈತ ಏನೂ ಅರಿಯದ ಮುಗ್ಧನಂತೆ ಚಹಾ ಹೀರುತ್ತಿದ್ದ. ಇನ್ನು ಈತನ ಅವಸ್ಥೆ ನೋಡಿದ ಕೆಲವು ದಾರಿಹೋಕರು
ಒಂದೇ ದಿನ ಎಲ್ಲ ಪಕ್ಷದವರು ನಾಮಿನೇಷನ್ ಮಾಡಿದ್ರೆ ಹೀಗೆ ಆಗೋದು ಅಂತ ನಗು ತಡೆದುಕೊಂಡಿದ್ದು ಕಂಡುಬಂತು.